ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನೀವೇನಾದರೂ ನಿಮ್ಮ ಮನೆ ಮುಂದೆ ಆಗಿರಲಿ ಅಥವಾ ನಿಮ್ಮ ಒಂದು ಜಮೀನು ಆಗಿರಲಿ ಅಥವಾ ತೋಟ ಗದ್ದೆಗಳಿಗೆ ಏನಾದರೂ ಸೋಲಾರಿಂದ ವರ್ಕ್ ಆಗುವಂಥ ಸೋಲಾರ್ ಸ್ಟ್ರೀಟ್ ಲೈಟ್ಗಳೇನಾದ್ರು ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು. ಹೌದು, ನಾನಿವತ್ತು ನಿಮಗೆ ಸೋಲಾರ್ ಸ್ಟ್ರೀಟ್ ಲೈಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಸೆನ್ಸರ್ ಬೇಸ್ ಅಂದರೆ ಸೆನ್ಸರಿಂದ ವರ್ಕ್ ಆಗುವಂಥ ಸೋಲಾರ್ ಸ್ಟ್ರೀಟ್ ಲೈಟ್ಗಳನ್ನು ನಾನು ವಿಡಿಯೋ ಕೂಡ ಮಾಡಿದೆ. ಈ ಮೋಷನ್ ಸೆನ್ಸರ್ ಇರುವಂಥ ಸೋಲಾರ್ ಸ್ಟ್ರೀಟ್ ಲೈಟ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಗಮನಿಸ್ಕೋಬಹುದು, ಇದನ್ನ ನೀವು ಅಳವಡಿಸಿದಾಗ ಅಲ್ಲಿ ಯಾರಾದ್ರೂ ಮೂವ್ಮೆಂಟ್ ಇದ್ರೆ ನಿಮಗೆ 100% ಬೆಳಕಲ್ಲಿ ಇದು ನಿಮಗೆ ಕವರ್ ಆಗುತ್ತೆ. ಗಮನಿಸ್ಕೋಬಹುದು, ಈ ತರ 100% ಬೆಳಕಲ್ಲಿ ನಿಮಗೆ ಅದು ಕಾಣಿಸುತ್ತೆ. ಸೊ ಅಲ್ಲಿ ಯಾರು ಮೂವ್ಮೆಂಟ್ ಇಲ್ಲ, ಅದು ತುಂಬಾ ಎಂಟಿ ಪ್ರದೇಶ ಇದೆ ಅಂದಾಗ ಅಲ್ಲಿ ನಿಮಗೆ ಈ ಬ್ರೈಟ್ನೆಸ್ ಏನಿದೆ ಅದು 50% ಡೌನ್ ಆಗ್ಬಿಟ್ಟು ತೋರಿಸುತ್ತೆ. ಸೊ ಇದು ನಿಮಗೆ ಮೋಷನ್ ಸೆನ್ಸರ್ ಇರುವಂತ ಸೋಲಾರ್ ಸ್ಟ್ರೀಟ್ ಲೈಟ್ಗಳು. ಇದು ನಮ್ಮ ಹತ್ರ ನಿಮಗೆ 2,000 ರೂಪಾಯಿಂದ 2,500, 3,000, 3,500, 4,000 ಈ ತರ ರೇಂಜಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇನ್ನು ಕೆಲವೊಬ್ಬರಿಗೆ ಯಾವ ರೀತಿ ಬೇಕಾಗುತ್ತೆ ಅಂತಂದ್ರೆ, ರಾತ್ರಿ ಇಡೀ ಒಂದೇ ಬ್ರೈಟ್ನೆಸ್ ಅಲ್ಲಿ ವರ್ಕ್ ಆಗುವಂತ ಸೋಲಾರ್ ಸ್ಟ್ರೀಟ್ ಲೈಟ್ಗಳು ಬೇಕಾಗಿರುತ್ತೆ. ಅಂದ್ರೆ ಇದೆಲ್ಲ ಯಾವ ತರ ಅಂತಂದ್ರೆ ಮೋಷನ್ ಅಂತಂದ್ರೆ ಯಾರಾದ್ರೂ ಮೂವ್ಮೆಂಟ್ ಅದ್ರ ಮುಂದೆ ಬಂದಾಗ ಅದು ಬ್ರೈಟ್ 100% ಬ್ರೈಟ್ ಆಗಿ ಈ ತರ ಕನ್ವರ್ಟ್ ಆಗುತ್ತೆ. ಅಲ್ಲಿ ಯಾರು ಇಲ್ಲ ಅಂದಾಗ 50% ಬೆಳಕಲ್ಲಿ ವರ್ಕ್ ಆಗುತ್ತೆ. ಬಟ್ ಇನ್ನು ಕೆಲವೊಬ್ಬರಿಗೆ ಯಾವ ತರ ಕೇಳ್ತಾರೆ ಅಂತಂದ್ರೆ, ರಾತ್ರಿ ಇಡೀ ಒಂದೇ ಅಂದ್ರೆ ಸಮನಾದ ಬ್ರೈಟ್ನೆಸ್ ಸ್ಟೇಬಲ್ ಆಗಿ ಒಂದೇ ಬ್ರೈಟ್ನೆಸ್ ಇರುವಂತ ಸೋಲಾರ್ ಸ್ಟ್ರೀಟ್ ಲೈಟ್ ಕೇಳಿರೋದ್ರಿಂದ ನಾನು ಇವತ್ತು ನಿಮಗೊಂದು ಬ್ಯೂಟಿಫುಲ್ ಆದ ಮಾಡೆಲ್ ಅಂತ ತಂದಿದ್ದೀನಿ. ಸೊ ಗಮನಿಸ್ಕೋಬಹುದು, ತುಂಬಾನೇ ಹೆವಿ ಇರುವಂತ ಒಂದು ಮಾಡೆಲ್ ಅಂತ ಹೇಳ್ಬೋದು. ಗಮನಿಸ್ಕೋಬಹುದು, ನೀವು 30 ವ್ಯಾಟ್ ನ ಮೋನೋ ಕ್ರಿಸ್ಟಲ್ ಪ್ಯಾನಲ್ ಜೊತೆಗೆ ಬರ್ತಾ ಇದೆ. ಈ ಮೋನೋ ಕ್ರಿಸ್ಟಲ್ ಪ್ಯಾನಲ್ ಹಾಕಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಕಡಿಮೆ ಬೆಳಕಲ್ಲೂ ಕೂಡ ನಿಮಗೆ ಚಾರ್ಜಿಂಗ್ ಆಗುವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬಹುದು, ಈ ತರ ಒಂದು ಮೇಲ್ಗಡೆ ಲೈಟ್ ಹಾಕಿದ್ದೀನಿ, ಈ ತರ ಒಂದು ಬ್ರೈಟ್ನೆಸ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಚಾರ್ಜ್ ಆಗ್ತಿರುವಂತ ದೃಶ್ಯ ಕೂಡ ನೋಡ್ಕೋಬಹುದು. ಹಾಗಂತ ಬಿಸಿಲೇ ಬೇಡ ಅಂತಲ್ಲ, ಬಿಸಿಲು ಇದ್ದಷ್ಟು ಬೇಗ ಚಾರ್ಜ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಈ ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದ ಬೆಳಕಿದ್ರೂ ಕೂಡ ಚಾರ್ಜ್ ಆಗೋಕೆ ಈ ಮೋನೋ ಕ್ರಿಸ್ಟಲ್ ಪ್ಯಾನಲ್ ಹಾಕಿರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಲೈಟ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ 250 ವ್ಯಾಟ್ ಲೈಟ್ ಆಗಿರುತ್ತೆ. ಹಾಗೆ ಗಮನಿಸ್ಕೋಬಹುದು, ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಮೆಟಲ್ ಮತ್ತೆ ಫೈಬರ್ ಬಾಡಿ ಮಿಕ್ಸೆಡ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಡಿಸೈನ್ ಮಾತ್ರ ಒಂದು ಮೇಲ್ಗಡೆ ನಿಮಗೆ ಗ್ಲಾಸಿ ಫಿನಿಶಿಂಗ್ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬಾನೇ ಲುಕ್ ಮಾತ್ರ ಸಖತ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಲೈಟ್ ಅಲ್ಲಿ ನಿಮಗೆ 24H ನ ಒಂದು ಲಿಥಿಯಂ ಬ್ಯಾಟರಿ ಕೂಡ ಅಳವಡಿಸಿದ್ದಾರೆ. ಅಂತಂದ್ರೆ ಇದೇನಾಗುತ್ತಪ್ಪ ಅಂತಂದ್ರೆ, ಹಗಲೊತ್ತಲ್ಲಿ ನಿಮಗೆ ಈ ಪ್ಯಾನಲ್ ಇಂದ ಚಾರ್ಜ್ ಆಗುತ್ತೆ. ಓಕೆನಾ, ಹಗಲೊತ್ತಲ್ಲಿ ಪ್ಯಾನಲ್ ಇಂದ ಚಾರ್ಜ್ ಆಗುತ್ತೆ. ರಾತ್ರಿ ಹೊತ್ತು ಇದರಲ್ಲಿರುವಂತ 24H ನ ಒಂದು ಬ್ಯಾಟರಿಯಿಂದ ಸೊ ರಾತ್ರಿ ಇಡೀ ಇದು ನಿಮಗೆ ವರ್ಕ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಗಮನಿಸ್ಕೋಬಹುದು, ರಿಮೋಟ್ ಕೂಡ ಕೊಟ್ಟಿದ್ದಾರೆ. ನೀವು ರಿಮೋಟ್ ಮೂಲಕನೂ ಕೂಡ ಇದನ್ನ ವರ್ಕ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಆನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಆನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಒಳ್ಳೆ ಬ್ರೈಟ್ ಇದೆ. ಸೊ ನಾನು ಇದನ್ನ ಬೆಳಕಲ್ಲಿ ತೆಗಿತಿರೋದನ್ನೇ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಒಳ್ಳೆ ಬ್ರೈಟ್ನೆಸ್ ನ ಬರ್ತಾ ಇದೆ, ಯಾಕಂದ್ರೆ 250 ವ್ಯಾಟ್ ನ ಲೈಟ್ ಆಗಿರುತ್ತೆ. ಸೊ ಹಾಗೆ ನೀವು ಬ್ರೈಟ್ನೆಸ್ ಇದನ್ನ ಕಡಿಮೆ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಬ್ರೈಟ್ನೆಸ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಬೇಕು ಅಂದ್ರೆ ಬ್ರೈಟ್ನೆಸ್ ಕೂಡ ಇದನ್ನ ಈ ತರ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇದರಲ್ಲಿ ಗಮನಿಸ್ಕೋಬಹುದು, ನಿಮ್ಗೆ ರಾತ್ರಿ ಎಲ್ಲ ವರ್ಕ್ ಆಗೋದು ಬೇಡ ಸರ್, ನನಗೆ ಒಂದು 3 ಅವರ್ ವರ್ಕ್ ಆಗಬೇಕು ಅಂತಂದ್ರೆ ಇಲ್ಲಿ ಗಮನಿಸ್ಕೋಬಹುದು, ಇದರಲ್ಲಿ 3 ಅವರ್ ಅಂತಾನೂ ಕೂಡ ಇದೆ. ಅದ್ ಬಿಟ್ರೆ ನಿಮಗೆ 5 ಅವರ್, 8 ಅವರ್. ಸೊ ಈ ತರ ನೀವು ಟೈಮ್ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ರಿಮೋಟ್ ಅಲ್ಲಿ ನಿಮಗೆ ಆಟೋ ಅಂತ ಒಂದು ಆಪ್ಷನ್ಸ್ ಇದೆ. ಈ ಆಟೋ ಅನ್ನೋದನ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇದೇನಾಗುತ್ತಪ್ಪ ಅಂತಂದ್ರೆ, ಹಗಲೊತ್ತಲ್ಲಿ ಇದು ಆನ್ ಆಗಲ್ಲ, ಸೊ ಅವಾಗ ಚಾರ್ಜ್ ಆಗುತ್ತೆ. ರಾತ್ರಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗ್ಬಿಟ್ಟು ರಾತ್ರಿ ಎಲ್ಲ ಕೂಡ ವರ್ಕ್ ಆಗುತ್ತೆ. ಈ ತರನು ಕೂಡ ನೀವು ರಿಮೋಟ್ ಸಹಾಯದಿಂದ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಈ ಸ್ಟ್ರೀಟ್ ಲೈಟ್ ಅಲ್ಲಿ ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾನೇ ಈಸಿ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬಹುದು, ಈ ತರ ಒಂದು ಪ್ಯಾನಲ್ ಕೊಡ್ತೀವಿ. ಸೊ ಗಮನಿಸ್ಕೊಳ್ಳಿ, ಈ ತರ ಒಂದು ಪ್ಯಾನಲ್ ಬರುತ್ತೆ. ಈ ತರ ಒಂದು ಇದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಬರುತ್ತೆ. ನೀವು ಇಲ್ಲಿ ಹಾಕೊಂಡು ಇದನ್ನ ಫಿಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಲೈಟ್ ಸಪರೇಟ್ ಬರುತ್ತೆ. ಈ ತರ ಒಂದು ಫೋಲ್ ಕೂಡ ಕೊಟ್ಟಿರ್ತೀವಿ, ಇಲ್ಲಿ ಹಾಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನಂತರ ಏನಿಲ್ಲ, ಸೊ ಗಮನಿಸ್ಕೋಬಹುದು, ಇಲ್ಲಿ ನೀವೇನಾದ್ರೂ ಗೋಡೆಗೆ ಏನಾದ್ರು ಫಿಟ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ಸ್ಕ್ರೂಗಳು ಕೂಡ ಕೊಟ್ಟಿರ್ತೀವಿ. ನೀವು ಗೋಡೆ ಕೂಡ ಈ ತರ ಇದನ್ನ ಫಿಟ್ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಗಮನಿಸ್ಕೋಬಹುದು, ಈ ರೀತಿಯಾಗಿ ಇದು ಕುತ್ಕೊಳ್ಳುತ್ತೆ. ಸೊ ನೀವೇನಾದ್ರೂ ಪೋಲ್ಗೆ ಏನಾದ್ರೂ ಹಾಕ್ತೀನಿ ಅಂತಂದ್ರೆ ಪೋಲ್ಗೂ ಕೂಡ ಇದೇ ಪೋಲ್ ಅಂತ ನೀವು ಅನ್ಕೊಳ್ಳಿ. ಸೊ ಇಲ್ಲ ಹಾಕ್ಬಿಟ್ಟು ಕೂಡ ನೀವು ಇದನ್ನ ಈ ತರ ಟೈಟ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ಫಿಟ್ಟಿಂಗ್ ಅಂತ ಏನಿರಲ್ಲ, ತುಂಬಾನೇ ಈಸಿ ಇರುತ್ತೆ. ಯಾರು ಬೇಕಾದ್ರೂ ಇದನ್ನ ಆರಾಮವಾಗಿ ಈ ತರ ಫಿಟ್ ಕೂಡ ಮಾಡ್ಕೋಬಹುದು. ಎಲ್ಲ ಗ್ರಾಹಕರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ನಮ್ದು ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಇರೋದ್ರಿಂದ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಾವು ವಿಡಿಯೋನ ಶೋ ಮಾಡ್ತೀವಿ. ಸೊ ಆಗೇನಾಗುತ್ತೆ, ತುಂಬಾನೇ ವ್ಯೂಸ್ ಆದಾಗ ತುಂಬಾನೇ ಕಾಲ್ಸ್ ಬರುತ್ತೆ. ಅಂದ್ರೆ ಪ್ರತಿದಿನ ನಮಗೆ ಒಂದು 3,000, 4,000ದಷ್ಟು ಕಾಲ್ಸ್ ಬರೋದ್ರಿಂದ ಎಲ್ರಿಗೂ ಕೂಡ ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ, ಅಥವಾ ಸ್ಟೋರ್ ಅಲ್ಲಿ ತುಂಬಾ ಕಸ್ಟಮರ್ ಬಂದಾಗೂ ಕೂಡ ಆ ಸಮಯದಲ್ಲಿ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ನೀವು ದಯವಿಟ್ಟು 1 or 2 ಸಲ ನೀವು ಕಾಲ್ ಮಾಡಿ. ಇನ್ ಕೇಸ್ ನಾವೇನಾದ್ರು ರಿಸೀವ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ವಾಟ್ಸ್ಆಪ್ ಅಲ್ಲಿ ಬಂದು ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಚಾಟ್ ಕೂಡ ಮಾಡ್ಕೋಬಹುದು, ಅಥವಾ ಜಸ್ಟ್ ಒಂದು ಕಾಲ್ ಮಿ ಅಂತ ಮೆಸೇಜ್ ಮಾಡಿದ್ರು ಕೂಡ ನಾವು ಫ್ರೀ ಆದ ನಂತರ ವಾಟ್ಸ್ಆಪ್ ನೋಡಿದಾಗ ಮತ್ತೆ ನಮಗೆ ಕಾಲ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಕಾಲ್ಸ್ ಬಂದಿರ್ತವೆ, ಯಾರು ಏನಕ್ಕೆ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗಲ್ಲ. ಅದಕ್ಕೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಿಮಗೆ ನಾವು ಫ್ರೀ ಆದ್ಮೇಲೆ ಇಮಿಡಿಯೇಟ್ಲಿ ಕಾಲ್ ಮಾಡಕ್ಕೆ ನಮಗೆ ಹೆಲ್ಪ್ ಕೂಡ ಆಗುತ್ತೆ. ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಪ್ರಾಡಕ್ಟ್ ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,000 ರೂಪಾಯಿ ಇರುತ್ತೆ. ಅಂತಂದ್ರೆ ನೀವು ನಮ್ಮ ಹತ್ರ ನಿಮಗೆ 2,000 ರೂಪಾಯಿಂದ ಸ್ಟ್ರೀಟ್ ಲೈಟ್ಗಳು ಸಿಗುತ್ತೆ. ಬಟ್ ನೀವು ರಾತ್ರಿ ಇಡೀ ಒಂದೇ ಬ್ರೈಟ್ನೆಸ್ ಅಲ್ಲಿ
ನೀವೇನಾದ್ರೂ ಬೇಕು ಅಂತಂದ್ರೆ ಈ ಒಂದು ಮಾಡೆಲ್ ಬಂದ್ಬಿಟ್ಟು ನಿಮಗೆ 6,000 ರೂಪಾಯಿ ಆಗಿರುತ್ತೆ, 1 ವರ್ಷ ನಿಮಗೆ ವಾರಂಟಿ ಕೂಡ ಇರುತ್ತೆ. ಹಾಗೆ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಬಜಾಜ್ ಕಾರ್ಡ್ EMI ಆಪ್ಷನ್ ಏನಾದ್ರು ಹೊಂದಿದ್ರೆ ನಿಮಗೆ ಬಜಾಜ್ ಇಂದ ಲೋನ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ಇರುವಂತದ್ದು. ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಟಾಕೀಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಅಂತ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಕೂಡ ನೋಟ್ಬಿಟ್ಟು ಕೂಡ ತಗೊಂಡು ಹೋಗಬಹುದು. ಹಾಗೆ ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.